ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿ ನ್ಯೂಸ್ ನಲ್ಲಿ ಈಗ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್, ಬೇರೆ ಯಾವ ಚಾನೆಲ್ ನಲ್ಲೂ ಕೂಡ ಇಲ್ಲದಂತ ಮಹಾ ಸ್ಫೋಟಕ ಸುದ್ದಿ ಇದು. ಈಗಾಗಲೇ ನೀವು ಗಮನಿಸ್ತಿದ್ದೀರಿ, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಫಿಕ್ಸ್, ಡಿಸಿಎಂ ಆಗಿದ್ದಂತ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಫಿಕ್ಸ್. ಈ ಎಲ್ಲಾ ಸುದ್ದಿಗಳನ್ನು ಕೂಡ ಬ್ರೇಕ್ ಮಾಡಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಂತೂ ಫಿಕ್ಸ್ ಅನ್ನುವಂತ ಸುದ್ದಿ. ಮತ್ತೊಂದು ಸ್ಫೋಟಕ ಸುದ್ದಿ, ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗೋದು ಕೂಡ ಅಷ್ಟೇ ಖಚಿತ. ಬೇರೆ ಯಾವ ಹೆಸರುಗಳು ಓಡಾಟದಲ್ಲಿದ್ರು ಕೂಡ ಅದೆಲ್ಲವೂ ಸುಳ್ಳು ಸುದ್ದಿ. ಹೈಕಮಾಂಡ್ ನಿರ್ಧಾರ ಮಾಡಿದೆ, ಸಿಎಂ ರಾಜೀನಾಮೆ, ಸಿದ್ದರಾಮಯ್ಯನವರು ರಾಜೀನಾಮೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೇರೋದು ಖಚಿತ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರ ಟೀಮ್ ನಲ್ಲಿ ಹಾಗಾದ್ರೆ ಯಾರಿಗೆಲ್ಲ ಮಣೆ ಹಾಕಲಾಗುತ್ತೆ, ಯಾರು ಇರ್ತಾರೆ, ಈಗ ಸಚಿವರಾಗಿದ್ದಂತವರು ಯಾರು ಔಟ್ ಆಗ್ತಾರೆ ಹಾಗಾದ್ರೆ? ಆಗಿದ್ದಂತ ಡಿಕೆ ಶಿವಕುಮಾರ್ ಈಗಲೂ ಡಿಸಿಎಂఏ, ಬಟ್ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಅಂದ ತಕ್ಷಣ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ. ಹಾಗಾದ್ರೆ ಅವರ ಸಂಪುಟದಲ್ಲಿ ಯಾರಿರ್ತಾರೆ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಪ್ರಮುಖವಾಗಿ ಡಿಸಿಎಂ ಯಾರಾಗ್ತಾರೆ? ಯಾಕೆಂದ್ರೆ ಹಿಂದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆಗೆ ಈಕ್ವೆಲ್ ಆಗಿ ಡಿಸಿಎಂ ಹುದ್ದೆ ಇರಬೇಕು, ನಾನ್ ಮಾತ್ರ ಡಿಸಿಎಂ ಆಗ್ಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಆದ್ರೀಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ 4 ಡಿಸಿಎಂ ಹುದ್ದೆಯನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಈಗಿರುವಂತ ಹೈಕಮಾಂಡ್ ನ ನಿರ್ಧಾರ. ಹಾಗಾದ್ರೆ ಡಿಸಿಎಂಗಳು ಯಾರಾಗ್ತಾರೆ ಅದು ಕುತೂಹಲ. ಅವರ ಜೊತೆಗೆ ಅಂದ್ರೆ ಅವರ ಸಂಪುಟದಲ್ಲಿರೋರು ಯಾರು, ಹಾಗೆ ಡಿಸಿಎಂ ಹುದ್ದೆ ಅಂತ ಬಂದಾಗ 4 5 ಜನರ ಹೆಸರು ಈಗಾಗಲೇ ಓಡಾಡ್ತಾ ಇದೆ. ನೀವು ಗ್ಯಾರಂಟಿ ಸ್ಕ್ರೀನ್ ನಲ್ಲಿ ಗಮನಿಸಬಹುದು. ಆ 5 ಜನ ಪ್ರಮುಖರ ಹೆಸರೇನಿದೆ ಅದರಲ್ಲಿ ಪ್ರಮುಖವಾಗಿ ಅದು ಸಿದ್ದರಾಮಯ್ಯನವರ ಆಪ್ತರು ಇರಬಹುದು, ಜೊತೆಗೆ ಪಕ್ಷ ನಿಷ್ಠಾವಂತರು ಇರಬಹುದು. ಕೆಲ ಹೈಕಮಾಂಡ್ ನ ಮಾನದಂಡಗಳು ಅವರಿಗೆ ಸಮರ್ಥವಾಗಿ ಅವರದನ್ನ ಫೇಸ್ ಮಾಡಬಹುದು ಅನ್ನುವಂಥ ಕಾರಣಕ್ಕೆ ಅವ್ರ ಹೆಸರುಗಳು ಚಾಲ್ತಿಯಲ್ಲಿದೆ. ಹಾಗಾದ್ರೆ 4 ಡಿಸಿಎಂ ಹುದ್ದೆ ಅಂತ ಬಂದಾಗ ಯಾರ ಹೆಸರು ಪ್ರಮುಖವಾಗಿ ಚಾಲ್ತಿಯಲ್ಲಿರೋದು, ಯಾತಕ್ಕಾಗಿ ಅವ್ರ ಹೆಸರೇ ಚಾಲ್ತಿಯಲ್ಲಿರೋದು, ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ಮಾಡೋದಕ್ಕೆ ಅಂತಾನೆ ನಮ್ಮ ಜೊತೆಗೆ ಗ್ಯಾರಂಟಿ ಸಂಪಾದಕರಾಗಿರುವಂತಹ ಸತೀಶ್ ಆಂಜಿನಪ್ಪ ಇದ್ದಾರೆ. ಸತೀಶ್, ನಾವು ಈಗಾಗಲೇ ಗಮನಿಸ್ತಾ ಇದ್ವಿ 4 ಡಿಸಿಎಂ ಹುದ್ದೆಗಳು ಈ ಒಂದು ಹೊಸ ನೂತನ ಸರ್ಕಾರದಲ್ಲಿ ಫಿಕ್ಸ್ ಎನ್ನಲಾಗ್ತಾ ಇದೆ. ಯಾರು, ಯಾಕೆ, ಅವರೇ ಯಾಕೆ ಸಮರ್ಥರು, ಹೆಂಗೆ? ಸೌಖ್ಯ, ನಾವು ನಿನ್ನೆ ಸಂಜೆಯಿಂದ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನ ಮೊದಲ ಬಾರಿಗೆ ಬ್ರೇಕ್ ಮಾಡ್ತು. ಕನ್ನಡ ಮಾಧ್ಯಮದಲ್ಲಿ ಎಲ್ಲರಿಗಿಂತ ಮುಂಚೆ ಬ್ರೇಕ್ ಮಾಡಿದ್ದು ನಮ್ಮ ಗ್ಯಾರಂಟಿ ನ್ಯೂಸ್. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿ ಕರ್ನಾಟಕದ ನೂತನ ಸಿಎಂ ಆಗ್ತಾರೆ ಅಂತ ಮೊದಲ ಸುದ್ದಿ ಬ್ರೇಕ್ ಮಾಡಿದ್ದು ನಮ್ಮ ಗ್ಯಾರಂಟಿ ನ್ಯೂಸ್. ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್, ಇದು ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಇದು ಸಹಜವಾಗಿನೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ಕೆಲವೊಂದಿಷ್ಟು ಷರತ್ತನ್ನು ಹಾಕಿದ್ದಾರೆ ಅನ್ನೋದು ಮಾಹಿತಿ ಇತ್ತು. ಜೊತೆಗೆ ಈಗ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಂತ ಮಾಹಿತಿ ಪ್ರಕಾರ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡಗೆ ಸಿಕ್ಕಂತ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ಸೊ 4 ಜನ ಡಿಸಿಎಂಗೆ ಹೈಕಮಾಂಡ್ ಒಪ್ಕೊಂಡಿದೆ, ಡಿಕೆ ಶಿವಕುಮಾರ್ ಕೂಡ ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಹಾಗಿದ್ರೆ ಯಾರು ಈ 4 ಜನ ಅನ್ನೋ ಒಂದು ಕುತೂಹಲ ಇತ್ತು. ಬೇರೆ ಬೇರೆ ಹೆಸರುಗಳು ಈಗಾಗಲೇ ಬರ್ತಾ ಇದಾವೆ. ಅದರಲ್ಲಿ ಪ್ರಮುಖವಾಗಿ ಪರಮೇಶ್ವರ್ ಈಗಾಗಲೇ ಹಿಂದೆ ಡಿಸಿಎಂ ಆಗಿದ್ರು, ಈಗಲೂ ಕೂಡ ಈಗ ನೆಕ್ಸ್ಟ್ ಡಿಸಿಎಂ ಆಗ್ತಾರೆ. ಇದು ಪಕ್ಕಾ ನ್ಯೂಸ್, ಪಕ್ಕಾ ಸೋರ್ಸ್ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಪರಮೇಶ್ವರ್ ಈಗ ದಲಿತ ಕೋಟಾದಲ್ಲಿ ಒಂದು ಡಿಸಿಎಂ ಆಗ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಮತ್ತೊಂದು ವಿಶೇಷ, ಲಿಂಗಾಯತ ಕೋಟದಲ್ಲಿ ಒಬ್ಬರಿಗೆ ಡಿಸಿಎಂ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಸೊ ಯಾರು ಆಗ್ತಾರೆ ಅಂತ ಎಂ ಬಿ ಪಾಟೀಲ್ ಹೆಸರು ಕೇಳಿ ಬರ್ತಾ ಇತ್ತು. ಬಟ್ ಈಗಷ್ಟೇ ಬಂದಿರತಕ್ಕಂಥ ರೇಸಲ್ಲಿ ಬಂದಿರತಕ್ಕಂಥದ್ದು ಈಶ್ವರ್ ಖಂಡ್ರೆ ಬಹುತೇಕ
DCM ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಅಂದ್ರೆ MB ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಯಾರು ಆಗಬಹುದು ಇಬ್ಬರಲ್ಲಿ ಅಂತ. ಈಗ ಈಶ್ವರ್ ಖಂಡ್ರೆ ಬಹುತೇಕ ಕನ್ಫರ್ಮ್ ಅನ್ನೋ ಲೆಕ್ಕಾಚಾರ ಬರ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಅಲ್ಪಸಂಖ್ಯಾತರ ಕೋಟಾದಲ್ಲಿ ಒಬ್ಬರು DCM ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ರು. ಅದಕ್ಕೂ ಕೂಡ ಓಕೆ ಅಂದಿದ್ದಾರೆ. ಆದ್ರೆ ಯಾರು ಆಗ್ಬೇಕು ಅನ್ನೋಯ್ತು. ಸಹಜವಾಗಿನೇ ಅಲ್ಪಸಂಖ್ಯಾತರ ಲೀಡರ್ ಅಂದ ತಕ್ಷಣ ಜಮೀರ್ ಅಹ್ಮದ್ ಖಾನ್ ಹೆಸರು ಬರುತ್ತೆ. ಬಟ್ ಜಮೀರ್ ಅಹ್ಮದ್ ಖಾನ್ ಈ ಒಂದು DCM ರೇಸ್ ನಲ್ಲಿ ಹೊರಗೆ ಇರುವಂತಹ ಎಲ್ಲಾ ಸಾಧ್ಯತೆ ಇದೆ. ಬಿಕಾಸ್ ಆಫ್ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಮುಸ್ಲಿಂ ನಾಯಕರನ್ನ ಎತ್ಕಟ್ಟಿದ್ರು ಅಥವಾ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದ್ರು ಅನ್ನೋ ಗಂಭೀರ ಆರೋಪ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಇದೆ. ಹೀಗಾಗಿನೇ ಕೆಲವೊಂದಿಷ್ಟು ಅಲ್ಪಸಂಖ್ಯಾತರ ನಾಯಕರ ವಿರುದ್ಧ ಕ್ರಮವನ್ನು ಕೂಡ ಕೈಗೊಂಡಿತ್ತು ಹೈಕಮಾಂಡ್. ಈಗ ನೆಕ್ಸ್ಟ್ ನಾಳೆಯಿಂದ ರೀಶಫಲ್ ಏನಾಗುತ್ತೆ, DK ಶಿವಕುಮಾರ್ ಅವರ ಸಂಪುಟದಲ್ಲಿ ಬಹುಶಃ ಜಮೀರ್ ಅಹ್ಮದ್ ಖಾನ್ DCM ಸ್ಥಾನದಿಂದ ತಪ್ಪಿಸ್ಕೊಳ್ಬಹುದು, ಅವ್ರಿಗೆ ಕೊಡದೇ ಇರಬಹುದು ಆ ಒಂದು ಹುದ್ದೆಗೆ. ಅಂದ್ರೆ DCM ಸ್ಥಾನಕ್ಕೆ UT ಖಾದರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಬಹುತೇಕ UT ಖಾದರ್ ಈಗ ಸ್ಪೀಕರ್ ಆಗಿರು ಕಳೆದ 3 ವರ್ಷಗಳಿಂದ ಅದ್ಭುತವಾಗಿ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅಥವಾ ನೆಕ್ಸ್ಟ್ ಈಗ ಚೇಂಜಸ್ ಏನಾಗ್ತಾ ಇದೆ, DCM DK ಶಿವಕುಮಾರ್ CM ಆಗ್ತಾ ಇದ್ದಾರೆ. CM DK ಶಿವಕುಮಾರ್ ಸಂಪುಟದಲ್ಲಿ UT ಖಾದರ್ DCM ಆಗಬಹುದು ಅನ್ನೋ ಒಂದು ಪಕ್ಕಾ ಮಾಹಿತಿ ಬರ್ತಾ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಸೌಖ್ಯ, ಈಗಾಗಲೇ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಸ್ಥಾನ ಪಡಿತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ, ಚರ್ಚೆ ಆಗ್ತಾ ಇದೆ. ಅವ್ರಿಗೆ ಒಂದು ಸ್ಥಾನ ಫಿಕ್ಸು ಅಂತ. ಈ ನಡುವೆ ಸತೀಶ್ ಜಾರಕಿಹೊಳಿ ಮತ್ತೊಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಓಕೆ, ನನಗೆ DCM ಸ್ಥಾನವನ್ನು ಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಬಟ್ ಇದಕ್ಕೆ ಎಷ್ಟರ ಮಟ್ಟಿಗೆ ಒಪ್ಕೊಳ್ತಾರೆ ಅನ್ನೋದು ಒಂದು ಸಸ್ಪೆನ್ಸ್ ಆಗಿದೆ. ಯಾಕಂದ್ರೆ ಈ ಹಿಂದೆ DK ಶಿವಕುಮಾರ್ ಹಾಗೂ ಈಗ DK ಶಿವಕುಮಾರ್ DCM ಜೊತೆಗೆ KPCC ಅಧ್ಯಕ್ಷನ ಇಟ್ಕೊಂಡಿದ್ರು. ಈಗ DK ಶಿವಕುಮಾರ್ CM ಆಗ್ತಾ ಇದ್ದಾರೆ. ಸೊ ಸಹಜವಾಗಿನೇ KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಸೊ ಅಲ್ಲಿಗೆ KPCC ಅಧ್ಯಕ್ಷ ಸ್ಥಾನ ಖಾಲಿ ಆಗುತ್ತೆ, ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಬರ್ತಾರೆ. ಸೊ ಇನ್ನೊಂದು DCM ಹುದ್ದೆ ಕೊಡಬೇಕು ಬೇಡೋ ಅನ್ನೋದು ಡಿಸ್ಕಷನ್ ಆಗ್ತಾ ಇದೆ. ಬಹುತೇಕ ಇದು ಒಂದು ರೀತಿ ಡೌಟ್ ಅಂತ ಲೆಕ್ಕಾಚಾರ. ಬಟ್ ನೆಕ್ಸ್ಟ್ 2028ರ ವಿಧಾನಸಭಾ ಚುನಾವಣೆ ದೃಷ್ಟಿ ಇಟ್ಕೊಂಡು ಯಾವುದು ಅಸಾಧ್ಯ ಅಲ್ಲ, ಸೊ ಸಾಧ್ಯನೂ ಆಗಬಹುದು. ಬಟ್ ಸತೀಶ್ ಜಾರಕಿಹೊಳಿ DCM ಜೊತೆಗೆ KPCC ಅಧ್ಯಕ್ಷರನ್ನು ಕೂಡ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ. ಇದ್ರ ನಡುವೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರ, ಈಗ ಈಶ್ವರ್ ಖಂಡ್ರೆ ಆದ್ರೆ DCM ಆದ್ರೆ MB ಪಾಟೀಲ್ ಕಥೆ ಏನು ಅಂತ. ಬಟ್ MB ಪಾಟೀಲ್ ಬದಲಾಗಿ ಈಶ್ವರ್ ಖಂಡ್ರೆ ತರಬಹುದು ಅಂತ. ಇನ್ನು ಪ್ರಿಯಾಂಕ್ ಖರ್ಗೆನ ಯಾವ ಸ್ಥಾನಮಾನ ಕೊಡ್ಬೋದು, ಪ್ರಿಯಾಂಕ್ ಖರ್ಗೆಗೂ ಕೂಡ DCM ಆಗ್ಬೇಕು ಅನ್ನೋ ಆಸೆ ಇದೆ. ಕೇಂದ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯಸಭಾ ಸದಸ್ಯತ್ವ ಇದೇ ತಿಂಗಳು ಕೊನೆ ಆಗ್ತಾ ಇದೆ. ಹಾಗಾಗಿ ಅಲ್ಲೂ ಕೂಡ ರಾಜ್ಯಸಭಾ ವಿಪಕ್ಷ ನಾಯಕ ಸ್ಥಾನದಿಂದ ಬಹುಶಃ ಖರ್ಗೆ ನಾಯಕ ಮಾಡಲಿಲ್ಲ ಅಂದ್ರೆ ಅಲ್ಲೂ ಕೂಡ ತೆರವಾಗುತ್ತೆ. ಸೊ ಹಾಗಾಗಿ ಪ್ರಿಯಾಂಕ್ ಖರ್ಗೆಗೆ ಇಲ್ಲೊಂದು ಅವಕಾಶ ಕೊಡಬೇಕು, DCM ಮಾಡ್ತಾರ ಅಂತ. ಬಟ್ ಪರಮೇಶ್ವರ್ ಈಗಾಗಲೇ ಹಿರಿಯರಿದ್ದಾರೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಸ್ಥಾನಮಾನ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ MB ಪಾಟೀಲ್ ಆಗ್ಲೇ ಹೇಳಿದೆ ಈಶ್ವರ್ ಖಂಡ್ರೆ ಬಹುತೇಕ ಫಿಕ್ಸ್ ಆಗಿದೆ. ಸೊ MB ಪಾಟೀಲ್ ಅವ್ರನ್ನ ಸಚಿವರನ್ನಾಗಿ ಉಳಿಸ್ಕೋಬಹುದು ಅಂತ. ಇನ್ನೊಂದು ಕಡೆ KH ಮುನಿಯಪ್ಪ ಕೂಡ ಒಂದು ರೀತಿ DCM ಸ್ಥಾನಕ್ಕೆ ಟ್ರೈ ಮಾಡ್ತಿದ್ರು. ಬಟ್ ಅವ್ರಿಗೆ ಅವ್ರ ಬದಲಾಗಿ ಈಗಾಗಲೇ ಪರಮೇಶ್ವರ್ ಫಿಕ್ಸ್ ಆಗಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಮುನಿಯಪ್ಪ ಅವರ ಸೀಟು ಬಹುಶಃ ಅವ್ರಿಗೆ ಕೊಡುವಂತ ಯಾವುದೇ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ಈ 4 DCM ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಇದೆಲ್ಲವೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಚೇಂಜ್ ಆಗ್ತಾ ಇದೆ. ಈಗ ನಮಗೆ ಉಳಿದಿರ್ತಕ್ಕಂಥ ಪ್ರಶ್ನೆ ಏನಂದ್ರೆ ಸೌಖ್ಯ, CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ CM ಆಗಿ DK ಶಿವಕುಮಾರ್ ಕನ್ಫರ್ಮು. ಸೊ ಇಷ್ಟರ ನಡುವೆ ಉಳಿದಂತಹ DCM ಯಾರಾಗ್ತಾರೆ ಅಂತ ಅದು ನಮ್ಮ ಗ್ಯಾರಂಟಿ ನ್ಯೂಸ್ ಈಗ 4 ಜನ ಹೆಸರನ್ನ ನಾವು ಬ್ರೇಕ್ ಮಾಡ್ತಾ ಇದೀವಿ. ಪರಮೇಶ್ವರ್, ಈಶ್ವರ್ ಖಂಡ್ರೆ, UT ಖಾದರ್, ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಸ್ಥಾನಕ್ಕೆ. ಸೊ ಇದು ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಂತಹ ಪಕ್ಕಾ ಮಾಹಿತಿ ಇದು. ಯಾಕಂದ್ರೆ ನಾವು ಪದೇ ಹೇಳ್ತಾ ಇದ್ದೀವಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, DK ಶಿವಕುಮಾರ್ CM ಆಗ್ತಾರೆ ಅಂತ ಬ್ರೇಕ್ ಮಾಡಿದ್ದು ನಾವೇ, ಫಸ್ಟ್ ಬ್ರೇಕ್ ಮಾಡಿದ್ದು ಗ್ಯಾರಂಟಿ ನ್ಯೂಸ್. ಈ ಸುದ್ದಿಯನ್ನು ಕೂಡ ಮತ್ತೊಂದು ಪ್ರಶ್ನೆ ಏನಂದ್ರೆ, ಸಿದ್ದರಾಮಯ್ಯನವರು CM ಆದಂತ ಸಂದರ್ಭದಲ್ಲಿ ಎಲ್ಲಾ ಸಮೂಹಗಳನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು, ಎಲ್ಲಾ ಸಮುದಾಯಗಳಿಗೂ ನಾನು ಒಂದೇ ರೀತಿಯಾಗಿ ಸ್ವಾತಂತ್ರ್ಯ ಕೊಡಬೇಕು ಅಥವಾ ಅವ್ರನ್ನ ಈಕ್ವಲ್ ಆಗಿ ನೋಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಕೆಲವೊಂದು ಯೋಜನೆಗಳಾಗ್ಲಿ ಒಂದಷ್ಟು ಸ್ಕೀಮ್ಗಳನ್ನ ತರೋದ್ರ ಮೂಲಕ ಅಂದ್ರೆ ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಅದೇ ರೀತಿಯಾಗಿ ನಾನು CM ಸ್ಥಾನದಿಂದ ಕೆಳಗೆ ಇಳಿದ್ರೂ ಕೂಡ ಜಾತಿ ಸಮೀಕರಣ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಡಿಮ್ಯಾಂಡ್ಸ್ ಅನ್ನ ಹೈಕಮಾಂಡ್ ಮುಂದೆ ಇಟ್ರ ಅಂತ ಸಿದ್ದರಾಮಯ್ಯ. ಸಹಜವಾಗಿನೇ ಕಾಂಗ್ರೆಸ್ ಯಾವತ್ತೂ ಕೂಡ ಒಂದು ರೀತಿ ಎಲ್ಲಾ ಸಮುದಾಯನ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮಾನದಂಡದಲ್ಲೇ ಅಧಿಕಾರವನ್ನು ನಡೆಸುತ್ತೆ. ಅದು ಸಿದ್ದರಾಮಯ್ಯ ಇಂದ ಮಾತ್ರ ಅಂತಲ್ಲ, ಕಾಂಗ್ರೆಸ್ನ ಅವರ ಒಂದು ಸ್ಟ್ರಾಟಜಿ, ಅವರ ಒಂದು ಆಡಳಿತದ ವೈಖರಿನೇ ಆಗೇ ಇರುತ್ತೆ. ಸೊ ಎಲ್ಲಾ ಸಮುದಾಯಗಳಿಗೂ ಸಮಾನವಾಗಿ ಅಧಿಕಾರವನ್ನು ಹಂಚಿಕೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅದನ್ನ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಅದ್ಭುತವಾಗಿ ಇಂಪ್ಲಿಮೆಂಟ್ ಮಾಡಿದ್ರು. ಬಹುಶಃ ಅದನ್ನ DK ಶಿವಕುಮಾರ್ ಅವರು ಯಾವುದೇ ರೀತಿಯ ಅಂತ ಅದಕ್ಕೆ ಧಕ್ಕೆ ಬಾರದಂತೆ
ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಸ್ಪಷ್ಟ. ಯಾಕಂದ್ರೆ ಕಾಂಗ್ರೆಸ್ಗೆ ಬಹುದೊಡ್ಡ ಮ್ಯಾಂಡೇಟ್ ಇದೆ. 136 ಜನ ಗೆದ್ದಿದ್ರು, ಇವತ್ತು 138 139 ಆಗಿದೆ ಈಗ ಅವರ ಸಂಖ್ಯಾಬಲ ಬೈ ಎಲೆಕ್ಷನ್ ಗೆದ್ದಿರೋದ್ರಿಂದ. ಹೀಗಾಗಿ ಆ ಒಂದು ಮ್ಯಾಂಡೇಟ್ ಅನ್ನ ಉಳಿಸ್ಕೊಬೇಕು. 2028 ವಿಧಾನಸಭಾ ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸಬೇಕು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮುದಾಯಗಳಿಗೆ ಪ್ರಾಮುಖ್ಯತೆಯನ್ನ ಕೊಡ್ಲೇಬೇಕು. ಆ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡೇ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಕಾಂಗ್ರೆಸ್ಗೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗಿರೋದ್ರಿಂದ ಇವತ್ತು ರಾಹುಲ್ ಗಾಂಧಿ ಅವರ ಒಂದೇ ಒಂದು ಮಾತಿಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇದ್ದಾರೆ. ಸೊ ಅಲ್ಲಿಗೆ ರಾಹುಲ್ ಸ್ಮೂತ್ ಆಗಿ ಎಕ್ಸಿಟ್ ಆಗ್ತಾ ಇದ್ದಾರೆ. ಯಾವುದೇ ರೀತಿಯ ಗೊಂದಲಗಳಿಗೆ ಎಡೆ ಮಾಡ್ಕೊಡ್ತಾ ಇಲ್ಲ. ರಾಜಸ್ಥಾನದಲ್ಲಿ ಗೊಂದಲ ಆಗಿತ್ತು, ಮಧ್ಯಪ್ರದೇಶದಲ್ಲಿ ಗೊಂದಲ ಆಗಿತ್ತು. ಆ ರೀತಿಯ ದೊಡ್ಡ ಗೊಂದಲಗಳಿಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು ಯಾವುದೇ ರೀತಿಯ ಅವಕಾಶವನ್ನ ಕೊಡ್ತಾ ಇಲ್ಲ. ಅಂದ್ರೆ ಹೈಕಮಾಂಡ್ ಮಾತಿಗೆ ಅಷ್ಟು ನಂಬಿಕೆಯನ್ನು ಇಟ್ಟಿದ್ದಾರೆ. ಸೊ ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತ ಜವಾಬ್ದಾರಿಯನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಕೂಡ ಆ ನಂಬಿಕೆಯನ್ನು ಉಳಿಸ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಹೈಕಮಾಂಡ್ಗೆ ಇದೆ. ಡಿ ಕೆ ಶಿವಕುಮಾರ್ ಆ ಕೆಲಸವನ್ನ ಮಾಡೇ ಮಾಡ್ತಾರೆ. ಸೊ ಈ ಒಂದು 4 ಜನ DCM ಜೊತೆಗೆ ಹೇಗೆ ಆಡಳಿತವನ್ನ ಕೊಡ್ತಾರೆ ಮುಂದಿನ 2 ವರ್ಷದಲ್ಲಿ ಅನ್ನೋದು ಸದ್ಯದ ಕುತೂಹಲ ಸೌಖ್ಯ. ಸೊ ಒಂದೊಂದು ಕನ್ಫರ್ಮ್, ಸಿದ್ದರಾಮಯ್ಯನವರು ಮಾಜಿ ಆಗ್ತಾರೆ, ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಂದಿನ CM ಆಗೋದು ಕನ್ಫರ್ಮ್ ಸೌಖ್ಯ.